ನಮಸ್ಕಾರ ವೀಕ್ಷಕರೇ, ಕನ್ನಡ ನಾಡು ಸುದ್ದಿಗೆ ಸ್ವಾಗತ. ನವಲಗುಂದ ಪಟ್ಟಣದ ವಿದ್ಯಾಜ್ಯೋತಿ ಟ್ಯುಟೋರಿಯಲ್ ಸಂಸ್ಥೆಯನ್ನು ಸಂಬಂಧಿಸಿದ ಇಲಾಖೆಯಿಂದ ಅನುಮತಿ ಪಡೆದು ನಡೆಸುತ್ತಿದ್ದೇವೆ. ಭರತೇಶ್ ಕುರ್ಬರ್. ವಿದ್ಯಾಜ್ಯೋತಿ ಟ್ಯುಟೋರಿಯಲ್ ಹೆಸರು ಕೆಡಿಸಲು ಕೆಲವರು ಇಲ್ಲಸಲ್ಲದ ಆರೋಪಗಳನ್ನು ಮಾಡುತ್ತಿದ್ದು, ಯಾವುದೇ ವಿದ್ಯಾರ್ಥಿಗಳು, ಪಾಲಕರು ಇದನ್ನು ಗಂಭೀರವಾಗಿ ಪರಿಗಣಿಸಬಾರದೆಂದು ಟ್ಯುಟೋರಿಯಲ್ ಮುಖ್ಯಸ್ಥರಾದ ಭರತೇಶ್ ಕುರ್ಬರ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಈ ವೇಳೆ ವಿಕ್ರಮ್ ಕುರಿ, ಕರ್ನಾಟಕ ಸಂಗ್ರಾಮ ಸೇನೆ ರಾಜ್ಯ ಘಟಕದ ಅಧ್ಯಕ್ಷರಾದ ಸಂಜೀವ್ ದುಮ್ನಾಳ್, ಲಲಿತಾ ಚಾಕ್ಲಬ್ಬಿ ಹಾಗೂ ಸಿದ್ದು ಬಾಸಾಪುರ್ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ವರದಿ ಶರೀಫ್, ಕನ್ನಡ ನಾಡು ಸುದ್ದಿ, ನವಲಗುಂದ. ಮಕ್ಕಳ ಸುರಕ್ಷತೆಗಾಗಿ ಈ ನಮ್ಮ ಶಾಲೆ ಹತ್ತಿರ ಇರತಕ್ಕಂಥ ನಿವೇಶನಗಳನ್ನು ಖರೀದಿ ಮಾಡಿಕೊಂಡು ಅವುಗಳ ಸುತ್ತಲೂ ಕೂಡ ಕಾಂಪೌಂಡನ್ನು ಹಾಕಿಕೊಳ್ಳುವಂಥ ವ್ಯವಸ್ಥೆ ಮಾಡಿದ್ವಿ. ಇದು ಈ ಹಾಸ್ಟೆಲ್ ಪರ್ಮಿಷನ್ ಪಡೆದಂಥ 4 ವರ್ಷದಲ್ಲಿ ನಾವು ಶಾಲೆಯಲ್ಲಿ ಮಾಡಿರ್ತಕ್ಕಂಥ ಇದು 2022 3 ವರ್ಷ ಆಗಿದೆ. ನೋಡಿರಬಹುದು, ಅರ್ಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇವೆ. ಮಕ್ಕಳ ಭದ್ರತೆಯ ದೃಷ್ಟಿಯಿಂದ CC ಕ್ಯಾಮ್ರಾನ್ನು ಕೂಡ ಅಳವಡಿಸಿಕೊಂಡಿವೆ. ಅದು ಕೂಡ ತಮ್ಮ ಎದುರಿಗೆ ಇರತಕ್ಕಂಥದ್ದು. ಬೇಕಾದಂಥ ಮೂಲ ಸೌಕರ್ಯಗಳನ್ನು ಒಂದೇ ಎಲ್ಲ ಸೌಲಭ್ಯಗಳನ್ನು ಸಾಧ್ಯವಾದಷ್ಟು ಸೌಲಭ್ಯಗಳನ್ನು ನಾವು ಪಡೆದುಕೊಂಡು ಅನುಮತಿಯ ಮೇಲೆ ಸುಮಾರು 2 ವರ್ಷಗಳಿಗೆ ಕರುನಾಡ ವಿಜಯ ಸೇನೆ ಸಂಘಟನೆಯಿಂದ ಯಾವ ಉದ್ದೇಶಕ್ಕೂ ಮಾಡ್ತಕ್ಕಂಥದ್ದು ಪರಿಪೂರ್ಣವಾಗಿ ನನಗಂತೂ ಗೊತ್ತಿಲ್ಲ. ಯಾವುದೋ ಉದ್ದೇಶ ಇಟ್ಟುಕೊಂಡು ನಮ್ಮ ಮೇಲೆ ನೇರವಾಗಿ ಕೆಲಸದನ್ನ ನಾವು ಗಮನಿಸಿದ್ದೇವೆ. ತಾವು ಕೂಡ ತಮ್ಮ ಗಮನಕ್ಕೂ ಒಮ್ಮೆ ಮತ್ತೊಮ್ಮೆ ತಂದಿದ್ದೇವೆ. ಇನ್ನೊಮ್ಮೆ ಜೊತೆಗೆ ಇವತ್ತಿನ ದಿವಸ ಈ ಮಾಧ್ಯಮ ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಏನಂತಂದ್ರೆ, ಅದು ಇಲ್ಲಿವರೆಗೆ ಹೆಂಗಿತ್ತಪ್ಪ ಅಂತಂದ್ರೆ, ಇಲಾಖೆ ಮುಖಾಂತರ ಅಧಿಕಾರಿಗಳನ್ನು ಕಳಿಸಿ ತಪಾಸಣೆ ಮಾಡಿ ಮಾಹಿತಿ ಕೊಡುವಂತ ವ್ಯವಸ್ಥೆ ಇದೆ. ಈಗ ನಿನ್ನೆ ದಿವಸ ಏನಾಗಿದೆ ಅಂದ್ರೆ, ಸಾರ್ವಜನಿಕ ಸ್ಥಳ ಕ್ಷೇತ್ರ ಶಿಕ್ಷಣ ಕಾರ್ಯ ಎದುರಿನಲ್ಲಿ ಧರಣಿ ಅನಧಿಕೃತ ಅಂತಕ್ಕಂಥ ಬೋರ್ಡನ್ನು ಹಾಕಿಕೊಂಡು, ಅನಧಿಕೃತ ಅಂತಕ್ಕಂಥ ಪದ ವಿಶೇಷವಾಗಿ ನಾವು ಅನಧಿಕೃತ ಕೋಚಿಂಗ್ ಸೆಂಟರ್ ಅಂತೇಳಿ ಅದನ್ನು ಬೋರ್ಡನ್ನು ಹಾಕಿಕೊಂಡು ಸಾರ್ವಜನಿಕ ಸ್ಥಳದಲ್ಲಿ ಇಂಥ ಒಂದು ಸಂಸ್ಥೆಯ ಮೇಲೆ ಜನರಲ್ಲಿ ತಪ್ಪು ಕಲ್ಪನೆ ಮೂಡಿಸ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿರುವುದರಿಂದ, ನಮಗೆ ಲೆಟರ್ ಬಂದಿಲ್ಲ, ನಮ್ಮ ಗಮನಕ್ಕೆ ಬಂದಿರುವುದರಿಂದ, ಅದರಿಂದ ನಮ್ಮ ಎಲ್ಲ ಶಿಕ್ಷಕ ವರ್ಗ ನಾವು ಕೂಡ ಮನನೊಂದು ಅವರ ಒಂದು ಧರಣಿಯಿಂದ ನಿನ್ನೆ ಸಾರ್ವಜನಿಕ ಉಪನಿರ್ದೇಶಕ ಇಲಾಖೆಯಿಂದ BA ಅವರು ನಿನ್ನೆ ದಿವಸ ನಮ್ಮ ಶಾಲೆಗೆ ವಿಸಿಟ್ ಕೊಟ್ಟಿರ್ತಕ್ಕಂಥದ್ದು. ಎಲ್ಲ ಕಾಗದ ಪತ್ರಗಳನ್ನು ಪರಿಶೀಲನೆ ಮಾಡಿ ಕೆಲವೊಂದು ದೋಷಗಳನ್ನ ಇನ್ನು ನೀವೆಲ್ಲ ನಿಮ್ಮಲ್ಲಿರುವಂತಹ ವಿದ್ಯಾರ್ಥಿಗಳಿದ್ರೆ ಅವ್ರ ಕಾಗದ ಪತ್ರಗಳನ್ನ ಈಗ ಸುಮಾರು 8 ಅಥವಾ 10 ದಿನದಲ್ಲೇ ಎಲ್ಲಗಳನ್ನು ನಿಮ್ಮ ಶಾಲೆಗೆ ದಾಖಲು ಮಾಡ್ಕೊಂಡು ನೀವು ಹೇಳ್ಬೋದು ಅಂತಕ್ಕಂಥದ್ದು ಅವರಿಂದ ಕೂಡ ನಾವು ಲಿಖಿತವಾಗಿ ಎಲ್ಲ ಮೌಖಿಕವಾಗಿ ಪಡೆದುಕೊಂಡಿದ್ದೇವೆ. ಹಾಸ್ಟೆಲ್ ಏನಂತಲ್ಲ ನಮ್ಮ ಇಲಾಖೆಗೆ ಸಂಬಂಧ ಪಡುವುದಿಲ್ಲ, ಹಿಂದುಳಿದ ಇಲಾಖೆಯನ್ನು ಕೊಡಬಹುದು, ನಮ್ಮ ಇಲಾಖೆಯಿಂದ ಕೊಡಕ್ಕೆ ಬರಲ್ಲ ಅಂತೇಳಿ ಅದನ್ನು ಕೂಡ ಅವರು ಮೌಖಿಕವಾಗಿ ಹೇಳಿದ್ದಾರೆ ನಮಗೆ. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಹಿಂದುಳಿದ ಇಲಾಖೆಗೂ ಕೂಡ